ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ನಮ್ಮ ವೀಡಿಯೋಸ್ ನೋಡಬೇಕು ಅಂತ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ, ಲೈಕ್ ಮಾಡಿದೆ, ಏನು ಹಾಕಿದಿರೋ, ಏನು ಮಾತಾಡಿದಾರೋ, ಏನು ತೋರಿಸ್ತಿದ್ದಾರೋ ಅಂತ ಕ್ಯೂರಿಯಾಸಿಟಿಗೆ ನೋಡ್ತಾ ಇರೋರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ. ಆ್ಯಕ್ಚುಲಿ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಡಿಲೇ ಆಗಿಬಿಟ್ಟಿತ್ತು ಸ್ವಲ್ಪ. ಆ್ಯಕ್ಚುಲಿ ವರ್ಕ್ ಇರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಡಿಲೇ ಆಗ್ತಿದೆ. ಸಾರಿ ಫಾರ್ ದಟ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವೀಟ್ಸ್ ಆಗಿರ್ಬೋದು ಮತ್ತು ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ತರೋದಿತ್ತು. ಸೊ ನಾನು ನಮ್ಮ ಮನೆಯವ್ರು ಹೋಗಿ ಬಿಡದಿಗೆ ಎಲ್ಲನೂ ತೊಗೊಂಡು ಬಂದ್ವಿ. ಸೊ ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಎಲ್ಲನೂ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನೈಟೇ ಎಲ್ಲನೂ ವಾರದ ದಿನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಈ ವಾರದ ಟೈಮಲ್ಲಿ ನಮಗೆ ಮನಸ್ಸಿಗೆ ಸಮಾಧಾನದಿಂದ ಮತ್ತು ನಿಧಾನವಾಗಿ ಟೈಮ್ ತೊಗೊಂಡು ಪೂಜೆ ಮಾಡಿದಾಗ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಗಡಿಬಿಡಿ ಮಾಡೋದಕ್ಕೆ ಹೋಗಲ್ಲ. ನಾನು ಟೈಮ್ ತೊಗೊಂಡು ಅದು 1 ಅವರ್ ಆಗಲಿ 2 ಅವರ್ ಆಗಲಿ ನಿಧಾನಕ್ಕೆ ದೇವ್ರ ಮನೆ ಪೂಜೆ ಮಾಡುವಾಗ ಎಲ್ಲನೂ ಎತ್ತಿ ತೊಳೆದು ಬೆಳಗ್ಗೆ ಇಟ್ಟು ಎಲ್ಲನೂ ಮಾಡಿನೇ ನಾನು ಪೂಜೆನ ಮಾಡೋದು. ಸೊ ಅದಕ್ಕೋಸ್ಕರನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ಶುಕ್ರವಾರನೇ ಉಪ್ಪಿನ ದೀಪ ಹಚ್ಚೋದು ಕೂಡ ಇತ್ತು ಅಲ್ವಾ. ಆ್ಯಕ್ಚುಲಿ ಲಾಸ್ಟ್ ಶುಕ್ರವಾರ ಒಂದು ಡಿಲೇ ಆಗಿತ್ತು. ಏಕೆ ಅಂದರೆ ಸಮಥಿಂಗ್ ಏನೋ ಒಂದು ಇದರಿಂದ ಉಪ್ಪಿನ ದೀಪ ಹಚ್ಚಿರಲಿಲ್ಲ ಲಾಸ್ಟ್ ಫ್ರೈಡೇ. ಅದಕ್ಕೋಸ್ಕರ ಇದು ಸೆಕೆಂಡ್ ಅಂದರೆ 2ನೇ ಸಲ ಉಪ್ಪಿನ ದೀಪ ಹಚ್ತಾ ಇರೋದು. ಸೊ ಉಪ್ಪಿನ ದೀಪ ಬೇರೆ ಹಚ್ಚೋದಿತ್ತು ಅಂತ ಹೇಳಿ ನಾನೇನು ಮಾಡಿದೆ, ನೈಟೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಗೊತ್ತಿರುತ್ತೆ ನಿಮಗೆ ಉಪ್ಪಿನ ದೀಪ ಹಚ್ಚೋ ವಿಧಾನ ಹೇಗೆ ಏನು ಅಂತ. ಸೊ 3 ಉಪ್ಪಿನ ದೀಪ ಬೇಕಾಗಿರುತ್ತೆ ಉಪ್ಪಿನ ದೀಪ ಹಚ್ಚುವಾಗ. ಸೊ ಅದಕ್ಕೆ ನೀವು ಹಾಲು ಅಥವಾ ನೀರು 2 ಬೇಕಾದರೂ ಯಾವುದ್ರಲ್ಲಿ ಬೇಕಾದರೂ ಅರಿಶಿನ ಕಲಿಸ್ಕೊಬೋದು ನೀವು. ಸೊ ಅದನ್ನು ಅರಿಶಿನ ಹಾಲಿಂದ ಅಥವಾ ನೀರಿಂದ ಕಲಿಸ್ಕೊಂಡು 3 ದೀಪಕ್ಕೂ ಈ ರೀತಿ ಅಪ್ಲೈ ಮಾಡ್ಕೊಬೇಕು. ಓಕೆನಾ. 3 ದೀಪಕ್ಕೂ ಈ ಥರ ಸವರಿ ಅದು ಒಣಗೋದಕ್ಕೆ ಅಂತ ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಸೊ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಯಾರನ್ನು ನೋಡಿ ಇವ್ರು ಮಾಡ್ತಾಯಿದ್ದಾರೆ ನಾನು ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ಅವ್ರಿಗೇನೋ ಒಳ್ಳೇದಾಗ್ತಿದೆಯಂತೆ ನನಗೂ ಆಗುತ್ತೆ ಅಂತ ಮಾಡೋದಾಗ್ಬೋದು, ಅಥವಾ ಇನ್ನೊಬ್ರನ್ನ ನೋಡಿ ಮಾಡೋದಾಗಿರ್ಬೋದು. ಈ ರೀತಿ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಉಪ್ಪಿನ ದೀಪ ನೀವು ಹಚ್ಚೋದಕ್ಕೆ ಹೋಗಬೇಡಿ. ಓಕೆನಾ. ಅದೇನಿದ್ರು ನಮ್ಮ ಒಂದು ಮನಸ್ಸಿಂದ ಭಕ್ತಿಯಿಂದ ನಮಗೆ ಮಾಡಬೇಕು ಅಂತ ಅನ್ನಿಸ್ದಾಗ ಮಾತ್ರ ಇದನ್ನು ಮಾಡಬೇಕೇ ಹೊರತು ಅವರೇನೋ ಮಾಡ್ತಾಯಿದ್ದಾರೆ, ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ, ಅವ್ರಿಗೇನೋ ಒಳ್ಳೇದಾಗ್ತಿದೆಯಂತೆ ಅಂತ ಒಂದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಈ ಒಂದು ದೀಪನ ಹಚ್ಚೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ನೋಡ್ತಾ ಇರ್ಬೋದು ಅದೆಲ್ಲ ಹಚ್ಚಿದ ಮೇಲೆ ದೀಪಕ್ಕೆ 3 ಸೈಡ್ ಆಗಿರ್ಬೋದು 5 ಸೈಡ್ ಆಗಿರ್ಬೋದು ಅರಿಶಿನ ಕುಂಕುಮ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ಅರಿಶಿನ ಕುಂಕುಮನ ಹಚ್ಕೊತಾ ಇದ್ದೀನಿ. ಬಟ್ ಮಾಡಬೇಕಾದ್ರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಓಕೆನಾ. ಇದನ್ನೆಲ್ಲ ಆ್ಯಂಡ್ ನೀವು 5 ದಿನ ಆಗಿರ್ಬೋದು, 9 ದಿನ ಆಗಿರ್ಬೋದು, 21 ದಿನ ಆಗಿರ್ಬೋದು, 18 ದಿನ ಆಗಿರ್ಬೋದು, ನಿಮಗೆ ಎಷ್ಟು ವಾರ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ, ನೀವೇನು ಬೇಡ್ಕೊಂಡಿರ್ತೀರ, ನೀವೇನು ಕೇಳ್ಕೊಂಡಿರ್ತೀರ, ಅದು ನೀವು ಎಷ್ಟು ದಿನ ಹಚ್ಚಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ, ನೀವು ಅಷ್ಟು ದಿನ ಹಚ್ಬೋದು. ಆ್ಯಂಡ್ ನಾನು ಇಲ್ಲಿ ಅಂದ್ಕೊಂಡಿದ್ದು 9 ಶುಕ್ರವಾರ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು 9 ಶುಕ್ರವಾರನ ಕೂಡ ಮಾಡ್ತೀನಿ. ಸೊ ಅದೇ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ನೈಟಿಗೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಬಟ್ ಈ ವರ್ಷ ಅಂದರೆ ನಾವೀಗ ಬಾಡಿಗೆಗಿದ್ದೀವೋ ಲೀಸಿಗಿದ್ದೀವೋ ಅದು ಮ್ಯಾಟರ್ ಆಗೋದಿಲ್ಲ. ಬಟ್ ಈ ವರ್ಷ ಇಷ್ಟು ಮಾಡಿದ್ದೀನಿ. ಓಕೆನಾ. ಇದು ನನ್ನ ಮೊದಲನೇ ವರ್ಷ ನಾನು ಇದನ್ನು ಮಾಡ್ತಾ ಇರೋದು. ಈ ವರ್ಷ ಇಷ್ಟು ಮಾಡೋ ಶಕ್ತಿ ಕೊಟ್ಟಿದ್ದಾಳೆ ಆ ತಾಯಿ. ನೆಕ್ಸ್ಟ್ ಇಯರ್ ಆ ತಾಯಿ ನನಗೆ ಇನ್ನೂ ಆದಷ್ಟು ಶಕ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ವರ್ಷ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಷ್ಟನ್ನೇ ನಾನು ಇಟ್ಟಿದ್ದು ಫ್ರೂಟ್ಸು ಮತ್ತು ಒಂದು ಸೀರೆ, ಒಂದು ಜ್ಯುವೆಲರಿ ಸೆಟ್ಟು ಮತ್ತು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಮನೆನ. ಆ್ಯಕ್ಚುಲಿ ಈ ವಾರದ ಟೈಮಲ್ಲಿ ದೇವ್ರ ಮನೆ ನೋಡೋದೇ ಒಂಥರ ಕಳೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮನೆ ಒರೆಸ್ಬೇಕಾದ್ರೆ ಆಲ್ಮೋಸ್ಟ್ ಈ ವಾರದ ಟೈಮಲ್ಲಿ ಏನು ಮಾಡಿ ಗೊತ್ತಾ, ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಅಥವಾ ಗಂಜಲನ ಹಾಕಿ ಮನೆ ಒರೆಸೋದ್ರಿಂದ ಮನೇಲಿರೋ ನೆಗೆಟಿವಿಟಿ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಬರುತ್ತೆ ಅಂತ ನನ್ನ ಒಂದು ಮಾತು. ಆ್ಯಕ್ಚುಲಿ ಮನೆ ಒರೆಸ್ಬೇಕಾದ್ರೆ ಇದನ್ನು ಫಾಲೋ ಮಾಡಿ. ಓಕೆನಾ.
ಆ್ಯಂಡ್ ಆ್ಯಕ್ಚುಲಿ ಬೆಳಗ್ಗೆ ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿಂದ ಬೆಳಗ್ಗೆ ದೀಪ ಹಚ್ಚೋದಕ್ಕೆ ತುಂಬಾ ಸುಲಭ ಆಯಿತು ಅಂತಲೇ ಹೇಳ್ಬೋದು. ಸ್ನಾನ ಮಾಡಿಕೊಂಡು ವಾರ ಮಾಡೋದಕ್ಕೆ ತುಂಬಾ ಸುಲಭ ಆಯಿತು. ಆ್ಯಂಡ್ ಉಪ್ಪಿನ ದೀಪ ಹಚ್ಚೋದು ಹೇಗೆ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ಯಾರೂ ಗೊತ್ತಿಲ್ಲದೆ ಏನಿರೋದಿಲ್ಲ. ಬಟ್ ಹೊಸ್ದಾಗಿ ನೋಡ್ತಾ ಇರೋರಿಗೆ ಹೇಳ್ತೀನಿ, 3 ಉಪ್ಪಿನ ದೀಪ ತೊಗೊಳ್ಳಿ. ಓಕೆನಾ, 3 ಉಪ್ಪಿನ ದೀಪ ತೊಗೊಂಡು ಅದಕ್ಕೆ ಚೆನ್ನಾಗಿ ತೊಳೆದು ಅದಕ್ಕೆ ನಾನು ಏನು ಹೇಳಿದೆ ನಿಮಗೆ, ಅರಿಶಿಣಕ್ಕೆ ಹಾಲಾಗಿರ್ಬೋದು ಅಥವಾ ನೀರಾಗಿರ್ಬೋದು ಅರಿಶಿಣ ಜೊತೆ ಮಿಕ್ಸ್ ಮಾಡಿ 3 ದೀಪಕ್ಕೂ ಅರಿಶಿಣ ಹಚ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ರೆಡಿ ಮಾಡಿ ದಪ್ಪ ಒಂದು ದೀಪಕ್ಕೆ ಅದ್ರ ತುಂಬ ಉಪ್ಪು ಮತ್ತು 2ನೇ ದೀಪ ಚಿಕ್ಕ ದೀಪಕ್ಕೆ ಚಕ್ಕೆ ಲವಂಗ ಮತ್ತು ಅಕ್ಷತಕ್ಕಿ ಇಷ್ಟೂ ಹಾಕಬೇಕು. ಮತ್ತು 3ನೇ ದೀಪಕ್ಕೆ ನೀವು ತುಪ್ಪದ ದೀಪ ಹಾಕ್ತೀರಾ ಅಥವಾ ಎಣ್ಣೆ ದೀಪ ಹಚ್ತೀರಾ, ಅದಕ್ಕೆ ಎಣ್ಣೆ ದೀಪನ ಹಾಕಿ ಅದಕ್ಕೆ ಸುತ್ತಲೂ ಹೂವಿನಿಂದ ಅಲಂಕಾರ ಮಾಡಿ ನಾವು ಹಚ್ಚಬೇಕು. ಮತ್ತು ನಿಮಗೇನಾದರೂ ಅದು ಉಪ್ಪಿನ ದೀಪ ಹಚ್ಚಿ ಆದಮೇಲೆ ಅದನ್ನು ಉಪ್ಪಿನ ತೆಗೆದು ಎಲ್ಲಿ ಹಾಕಬೇಕು, ಅದನ್ನು ಯಾವ ರೀತಿ ನಾವು ಹಾಕಬೇಕು ಅಂತ ನಿಮಗೆ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಉಪ್ಪಿನ ದೀಪ ಹಚ್ಚಾದ್ಮೇಲೆ ಆ ಉಪ್ಪನ್ನ ಏನು ಮಾಡಬೇಕು, ಮತ್ತು ದೇವ್ರ ಮನೆಗೆ ನಾವು ಹಾಕಿದ್ದಿದ್ದು ಫೋಟೋಸ್ಗೆ ಹೂವು ಆಗಿರ್ಬೋದು, ಉಪ್ಪಿನ ದೀಪದ ಜೊತೆ ಇಟ್ಟಿದ್ದು ಹೂವು ಆಗಿರ್ಬೋದು, ಅದನ್ನೆಲ್ಲ ಏನು ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬೇಕು ಅಂದರೆ ತಿಳಿಸ್ಕೊಡ್ತೀನಿ. ಬಟ್ ಯಾರೋ ಮಾಡಿದ್ದಾರೆ ಅನ್ನೋದಕ್ಕೆ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ನಿಮ್ಮ ಮನಸ್ಸಿಂದ ಬರಬೇಕು ಅದು ಮಾಡಬೇಕು ಅನ್ನೋದು. ಸೊ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ಮಾಡಿದಾದಮೇಲೆ ಆ್ಯಸ್ ಇಟ್ ಈಸ್ ವರ್ಕ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ವರ್ಕಿಗೆ ಬಂದ್ವಿ. ಸೊ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಅರಿಶಿಣ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ತುಂಬ ಜನ ಇನ್ವೈಟ್ ಮಾಡಿದ್ರಿ. ಬಟ್ ಮಾಡಿರೋರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇಲ್ಲಿ ಒಬ್ಬರು ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಹೋಗಿದ್ದ ಮನೆಗೆಲ್ಲ ವೀಡಿಯೋಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಒಂದು 2-3 ಮನೆಗೆ ಮಾತ್ರ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿ ಓದುತ್ತವೆಲ್ಲ ನನ್ನ ಮಗಳೂ ಕೂಡ, ಅವಳಿಗೂ ಕೂಡ ಅರಿಶಿಣ ಕುಂಕುಮ ಬಳೆ ಎಲ್ಲ ಹಾಕ್ಸ್ಕೊತಾ ಇದ್ಲು. ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೀವೇ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆನೇ ನಾಷ್ಟಕ್ಕೆ ಇದು ಏನದು ಪಲಾವ್ ಮಾಡಿಬಿಟ್ಟಿದ್ದೆ, ಸ್ವೀಟ್ ಏನೂ ಮಾಡಿರಲಿಲ್ಲ. ಸೊ ನೈಟು ಸೊಪ್ಪಿತ್ತಲ್ವ, ಸೊ ಮೊಸೊಪ್ಪು ಮಾಡಿ ಹಾಲು ಪಾಯಸ ಅಂದರೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಶಾವಿಗೆ ಪಾಯಸನ ಮಾಡ್ಕೊಳ್ತಿದ್ದೆ. ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಬಟ್ ನಾನು ರೆಸಿಪಿ ಮಾಡ್ತಾಯಿದ್ದನ್ನ ನಿಮಗೆ ಶೋ ಮಾಡ್ತಿರೋದಷ್ಟೇ. ಡ್ರೈ ಫ್ರೂಟ್ಸ್ನೆಲ್ಲ ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಶಾವಿಗೆನೂ ಕೂಡ ಹುರ್ಕೊಂಡು ಇಟ್ಕೊಳ್ತಿದ್ದೆ. ನೆಕ್ಸ್ಟು ನಮ್ಮ ಮನೆಯವರು ಇಲ್ಲಿ ಬೋಂಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಪೊಟೆಟೊ ಎಲ್ಲ ಹಾಕಿ ಬೋಂಡನ ರೆಡಿ ಮಾಡಿದ್ದು. ಆ್ಯಂಡ್ ನೋಡ್ತಾ ಇರ್ಬೋದು ಇದೇಂತಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟು ಮನೇಲಿ ನನಗೆ ಅವತ್ತು ಅರಿಶಿಣ ಕುಂಕುಮ ಸಿಕ್ತು. ಥ್ಯಾಂಕ್ಸ್ ಯಾರ್ಯಾರು ಇನ್ವೈಟ್ ಮಾಡಿದ್ರಿ, ಅವ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ರಾಮನಗರದಲ್ಲಿ ಪಾಪ ಗಿರಿ ಅವರ ರಿಲೇಷನ್ ಒಬ್ಬರು ಕರೆದಿದ್ರು, ಬಟ್ ಹೋಗೋದಕ್ಕಾಗಲಿಲ್ಲ. ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ಸಾರಿ, ಬರೋದಕ್ಕಾಗಲಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಒಂದು ಮೀಶೋಯಿಂದ ಸ್ಲೇಟ್ ಬುಕ್ ಮಾಡಿದ್ವಿ, ಅದು ಬಂದಿತ್ತು. ಓಕೆನಾ, ಅವಳು ಬರೆಯೋದಕ್ಕೆ ತುಂಬ ಆಸೆ ಪಡ್ತಾಳೆ, ಅದಕ್ಕೋಸ್ಕರ ಈ ಒಂದು ಸ್ಲೇಟ್ನ ಬುಕ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಶಾವಿಗೆ ಪಾಯಸ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇದಾಗಿತ್ತು ಗೈಸ್ ವರಮಹಾಲಕ್ಷ್ಮಿ ಕಂಪ್ಲೀಟ್ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.